ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ವೀಕ್ಷಕರೇ, ಒಂದು ನೀರಿನ ಹನಿ ಸಮುದ್ರದಲ್ಲಿ ಬೆರ್ತು ಹೋದಾಗ ಅದ್ರ ಗುರುತು ಯಾರಿಗೂ ಸಿಗೋದಿಲ್ಲ. ಅದೇ ನೀರಿನ ಹನಿ ಎಲೆ ಮೇಲಿದ್ದಾಗ ಮುತ್ತಿನಂತೆ ಹೊಳೆಯುತ್ತೆ. ಹಾಗೆ ನಾವು ಕೂಡ ನಮ್ಮ ಬದುಕಲ್ಲಿ ಎಲ್ಲಿರ್ಬೇಕು ಅನ್ನೋದನ್ನ ಸರಿಯಾಗಿ ನಿರ್ಧಾರ ಮಾಡ್ಕೋಬೇಕು. ಆಗ್ಲೇ ನಮ್ಮ ಬದುಕು ಸುಂದರವಾಗಿರೋದು. ಈ ಸುಂದರವಾದ ಮಾತನ್ನ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಇಂದಿನ ರುಚಿಕರ ಅಡುಗೆಗಳು: ವೆಜಿಟೇಬಲ್ ರವಾ ದೋಸಾ, ಸೌತೆಕಾಯಿ ಕ್ಯಾಪ್ಸಿಕಮ್ ಗೊಜ್ಜು, ಅವಲಕ್ಕಿ ಆಂಬೊಡೆ ಮತ್ತು ಖರ್ಜೂರದ ಪಾಯಸ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಅತಿಥಿ ಇವರು ಅದ್ಭುತವಾದ ಗಾಯಕ, ಚೆನ್ನಾಗಿ ನಟನೆ ಮಾಡ್ತಾರೆ, ಆಂಕರ್ ಕೂಡ, ಹಾಗೆ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ. ಇವರು ಬಾಲನಟನಾಗಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ಪ್ಲೀಸ್ ವೆಲ್ಕಮ್ ಅನಿರುದ್ಧ್. ಹಲೋ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅಲ್ಲ, ತುಂಬಾ ಚಿಕ್ಕ ವಯಸ್ಸಲ್ಲೇ ಸಾಕಷ್ಟು ನೀವು ಸಾಧಿಸ್ಬಿಟ್ಟಿದ್ದೀರಾ. ಇನ್ನ ಏನು ಸಾಧಿಸಿಲ್ಲ ಸರ್. ನಾನೊಂದು ಸಣ್ಣ ಹನಿ ಸಾಗರದಲ್ಲಿ. ಓ ಸೂಪರ್, ಫ್ಯಾಂಟಾಸ್ಟಿಕ್. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಅದಕ್ಕೆ ನೀವು ಆಂಕರ್ ಕೂಡ ಅಲ್ವಾ? ಅಯ್ಯೋ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಲ್ಲ. ಈ ಕಾರ್ಯಕ್ರಮ ನೋಡಿದ ತಕ್ಷಣ ಎಲ್ಲ ಹುಡುಗರು ಬಿದ್ದೋಗ್ಬಿಡ್ತಾರಪ್ಪ. ಹುಡುಗರು ಏನಕ್ಕೆ ಬೀಳ್ತಾರ? ಅಲ್ಲ, ಹುಡುಗರು ಬಿದ್ದೋಳೋದು ಐ ಥಿಂಕ್ ಮೋಸ್ಟ್ಲಿ ಬಿಕಾಸ್ ಏನಪ್ಪ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದಾನೆ ಚಿಕ್ಕ ವಯಸ್ಸಲ್ಲಿ, ನಾವು ಮಾಡಿಲ್ವಲ್ಲ ಏನು ಅಂತ. ಸೊ ವೆರಿ ನೈಸ್ ಟು ಹ್ಯಾವ್ ಯು ಆನ್ ದ ಶೋ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಫಸ್ಟ್ ರೌಂಡ್ ಅಂತಂದ್ರೆ ಹೆಲ್ತ್ ರೆಸಿಪಿಲಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ವೆಜಿಟೇಬಲ್ ರವಾ ದೋಸಾ ಅನ್ನೋ ಡಿಶ್ ನ ಮಾಡ್ತಾ ಇದೀನಿ. ಓಕೆ. ಇದು ತುಂಬಾ ಹೆಲ್ತಿ ಆಗೋ ಇರುತ್ತೆ, ಪ್ಲಸ್ ಟೇಸ್ಟಿ ಆಗೋ ಇರುತ್ತೆ. ಸೂಪರ್. ಸೊ ಈ ವೆಜಿಟೇಬಲ್ ರವಾ ದೋಸಾಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಹುಣಸೆ ಹಣ್ಣು, ಮೆಣಸಿನಕಾಯಿ, ಟೊಮ್ಯಾಟೊ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಚಿರೋಟಿ ರವೆ, ತೆಂಗಿನ ತುರಿ, ಈರುಳ್ಳಿ, ಕ್ಯಾರೆಟ್ಟು, ಕ್ಯಾಪ್ಸಿಕಮ್ಮು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತೆ ಉಪ್ಪು. ಸೊ ಶುರು ಮಾಡ್ಕೊಳ್ಳೋಣ. ಶೋರ್. ಅಲ್ಲ, ನೀವು ಗಾಯಕ, ನಟ, ಹೇಗೆ ಈ ತರ ಅಡ್ಗೆನೂ ಕಲ್ತ್ಬಿಟ್ಟಿದ್ದೀರಾ? ನಮ್ಮಮ್ಮ ನಂಗೆ ಹೆಲ್ಪ್ ಮಾಡು ಅಂತ ಹೇಳಿ 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 ಅಡ್ಗೆ ಕಲ್ಸ್ಬಿಟ್ಟಿದ್ದಾರೆ ಸ್ವಲ್ಪ. ಅದ್ರ ಬಗ್ಗೆ ಇನ್ನಷ್ಟು ಆಮೇಲೆ ಮಾತಾಡೋಣ. ಸೊ ಫಸ್ಟ್ ಏನ್ ಬೇಕು ನಿಮ್ಗೆ? ನಂಗೊಂದು ಸರ್ವಿಂಗ್ ಒಂದು ಬೌಲ್ ಬೇಕು. ಒಂದು ಬೌಲ್ ಮಿಕ್ಸ್ ಮಾಡ್ಕೊಳಕ್ಕೆ ಬೌಲ್ ಬೇಕು. ಸೊ ಫಸ್ಟು ಚಿರೋಟಿ ರವೆ ಸ್ವಲ್ಪ. ಚಿರೋಟಿ ರವೆ ಒಂದು ಹಾಫ್ ಕಪ್ಪು. ಅಂದ್ರೆ ನೀವು ಎಷ್ಟು ದೋಸೆ ಮಾಡ್ತೀರೋ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಿಟ್ಟು. ಸೊ ಚಿರೋಟಿ ರವೆ. ಅದಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು. ಇಷ್ಟು ಚಿರೋಟಿ ರವೆಗೆ ಇಷ್ಟು ಅಕ್ಕಿ ಹಿಟ್ಟು ಸಾಕು, ಒಂದು ಅರ್ಧ ಕಪ್ಪು. ಆಮೇಲೆ ಇದು ಮೈದಾ ಹಿಟ್ಟು ಸ್ವಲ್ಪ. ಅದಾದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಇಷ್ಟು ಉಪ್ಪು ಆದ್ರೆ ಸಾಕು. ಆಮೇಲೆ ನೀರು ಕಾಲ್ ಬೌಲ್ ಸಾಕಾಗತ್ತೆ. ಐ ಮೀನ್ ದೋಸೆ ಅಂದ್ರೆ ದೋಸೆ ಹದ ಬೇಕು. ದೋಸೆ ಹದ ಚಿಕ್ಕಾಗೆ ಇರ್ಬೇಕು. ನೀರು ಇಲ್ಲ, ಇಷ್ಟಕ್ಕೆ ಇಷ್ಟು ಸಾಕು ಅನ್ಸುತ್ತೆ. ಏನು ಓದ್ತಾ ಇದ್ದೀರಾ ನೀವು? ಇವಾಗ ನಾನು ಸೆಕೆಂಡ್ PU ಓದ್ತಾ ಇದೀನಿ. ಫಸ್ಟ್ PUC ಆಗಿ ಸೆಕೆಂಡ್ PU ಹೋಗ್ತಾ. ಓಕೆ. ಯಾವ ಬ್ರಾಂಚ್ ಅಲ್ಲಿ ಓದ್ತಾ? ನಾನು ಸೈನ್ಸ್ ತಗೊಂಡಿದ್ದೀನಿ, PCME ಎಲೆಕ್ಟ್ರಾನಿಕ್ಸ್. ಇದಾಗಿದೆ ಅಲ್ಲ ಈಗ? ಆಗಿದೆ. ಸೊ ಹೆಂಚಿಟ್ಬಿಡೋಣ ಕಾಯಕ್ಕೆ, ಅಥವಾ ಬೇರೆ ಈಗ ವೆಜಿಟೇಬಲ್ಸ್ ಏನಾದ್ರು ಮಾಡ್ಕೋಬೇಕಾ ನೀವು? ಅದರಲ್ಲಿ ಮಿಕ್ಸ್ ಮಾಡ್ಬೇಕಾ? ಇಲ್ಲ, ಇದನ್ನ ನೆನ್ಸಕ್ ಇಡಬೇಕು. ಓಕೆ. ಒಂದು 20 ಮಿನಿಟ್ಸ್ ಮಿನಿಮಮ್ ಇಡಬೇಕು. ಸೊ ದಟ್ ಅದ್ ಚೆನ್ನಾಗಿ ಬರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹೇಳುತ್ತೆ ಫಸ್ಟ್ ಆಫ್ ಆಲ್. ಹಾಗಾಗಿ ಸೊ ನೆನ್ಸಕ್ ಇಡೋಣ. ಓಕೆ. ಜನರಲಿ ಇದು ನೆನ್ಸಿಡಕ್ಕೆ ಒಂದು 20 ಮಿನಿಟ್ಸ್ ನೆನ್ಸಿಡ್ಬೇಕು. ಸೊ ನಾನು ಆವಾಗ್ಲೇ ಪ್ರಿಪೇರ್ ಮಾಡ್ಕೊಂಡಿದೀನಿ. ಸೊ ನೆನ್ಸಿ ಆಗಿದೆ. ಸೊ ಇವಾಗ ಇದಕ್ಕೆ ನಾವೇನ್ ಮಾಡ್ಬೇಕು? ಸ್ವಲ್ಪ ಸ್ವಲ್ಪ ಸಾಕ? ಬೇಡ, ಪೂರ್ತಿ ಬೇಕಾ? ನಾನು ಸ್ವಲ್ಪ ಕೊಡಿ ಅಂದ್ರಲ್ಲ. ಇದು ಹಿಟ್ಟು ಕೆಳಗಡೆ ಇರತ್ತಲ್ಲ, ಸೊ ನೀಟಾಗಿ ಕಲ್ಸ್ಕೊಂಡು ಇದಕ್ಕೆ ಇಲ್ಲಿ ಆಕ್ಚುಲಿ ಈ ಹುಣಸೆ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಚಟ್ನಿ ಮಾಡ್ಕೊಳಕ್ ಬೇಕು. ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಒಂದು ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟು, 1 ಸ್ಪೂನ್ ಅಷ್ಟು ಇಷ್ಟು ತೆಂಗಿನ ತುರಿ ಇಷ್ಟು ಸ್ವಲ್ಪ. ಹಾಗೆ ಇದಕ್ಕೆ ಒಳ್ಳೆ ಕಲರು, ಸ್ಮೆಲ್ಲು ಎಲ್ಲ ಟೇಸ್ಟ್ ಬರಬೇಕು ಅಂದ್ರೆ ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಟೊಮ್ಯಾಟೊ. ಹಾಗೆ ಈರುಳ್ಳಿ, ನಿಮ್ಗೆ ಈರುಳ್ಳಿ ಇಷ್ಟ ಇದ್ರೆ ತುಂಬಾ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸೊ 1 ಸ್ಪೂನ್ ಅಷ್ಟು ಈರುಳ್ಳಿ ಹಾಕೋಣ ಇದಕ್ಕೆ.
ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಕ್ಯಾರೆಟ್. ಕ್ಯಾರೆಟ್ ಏನಂದ್ರೆ ಕಣ್ಣಿಗೂ ಒಳ್ಳೇದು, ಹೌದು. ಪ್ಲಸ್ ಒಳ್ಳೆ ಟೇಸ್ಟ್ ಸಿಗುತ್ತೆ. ಕರೆಕ್ಟ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಯಾಪ್ಸಿಕಮ್ ಒಂಚೂರು ಹಾಕಿದ್ರೆ ಒಳ್ಳೆ. ದಪ್ಪ ಮೆಣಸಿನ್ಕಾಯಿನೂ ಹಾಕೊಂಡು ದೊಡ್ಡ ಮೆಣಸಿನ್ಕಾಯಿನು. ಇಲ್ಲಿ ನಂಗೆ ಖಾರ ಇಷ್ಟ, ಸೊ ಒಂದೆರಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕ. ಹಂಗಂತ ಅಷ್ಟೊಂದು ಒಂದೆರಡು ಮೂರು ಹಾಕೋಣ, ಇಷ್ಟ ಹಾಕಿದ್ರೆ. ಖಾರ ತಿಂದ್ರೆ ಆಕ್ಚುಲಿ ನಾಲ್ಗೆ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಹಾಡೋರು ಜಾಸ್ತಿ ತಿಂತಾರಂತಲ್ಲ. ಹೌದು, ಯಾಕಂದ್ರೆ ಕೂಡ ತಿನ್ನುತ್ತಂತಲ್ಲ, ಡೈಜೆಷನ್ ಚೆನ್ನಾಗುತ್ತೆ ಅಂತಾರೆ. ಹೌದು, ಆಕ್ಚುಲಿ ಖಾರ ತಿಂದ್ರೆ ಏನಾಗತ್ತೆ, ನಿಮ್ಗೊಂದು ಆ ತರ ಆಗತ್ತೆ. ಆಗತ್ತಾ? ಸ್ಟೇಜ್ ಪರ್ಫಾರ್ಮೆನ್ಸ್ ಏನಾದ್ರು ಇದೆ, ನೀವು ಹೋಗ್ಬೇಕು ಅಂದಾಗ ಒಂದ್ 3-4 ಮೆಣಸಿನ್ಕಾಯಿ ತಿನ್ಬಿಟ್ಟು ಹೋಗಿ ಆಡ್ತೀರಾ? ಇಲ್ಲ, ಹಂಗೇನಿಲ್ಲ, ಒಂದ್ ಚಿಕ್ಕದು ಕಚ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅಷ್ಟೇ. ತುಂಬಾ ಮೆಣಸಿನ್ಕಾಯಿ ತಿನ್ಬಿಟ್ರೆ ಆಮೇಲೆ ಹಾಡಕ್ ಆಗದೆ ಇದ್ರೆ ಕಷ್ಟ. ಸೊ ಹಾಗಾಗಿ ಇವಾಗ ಇದು ಕಲ್ಸಿದ್ದಾಗಿದೆ. ಓಕೆ, ತವಾ ಇಟ್ಬಿಡೋಣ. ತವಾ ಇಟ್ಬಿಡಿ. ಸೂಪರ್. ತವಾ ಕಾಯಕ್ಕೆ ಅಮ್ಮ ನೋಡ್ತಾ ಇದ್ದೀರಾ? ಅನಿರುದ್ಧಂದ್ರೆ ನೋಡ್ಬೇಕಲ್ವಾ? ಹೌದು, ಬಟ್ ಅದು ಒಂಥರ ಹ್ಯೂಮನ್ ಟೆಂಡೆನ್ಸಿ. ಏನಂತ ಕರೆದೇನೋ ನಾವು ಸಡನ್ ಆಗಿ ತಿರುಗ್ತೀವಿ ಅಲ್ವಾ? ಫಸ್ಟ್ ಒಂದು ಗಣೇಶನ ಪ್ರಾರ್ಥನೆ ಆಗ್ಬಿಡ್ಲಿ, ಅದಾದ ನಂತರ ಇದು. ಸೊ ಅದೇ ನನ್ನ ಪ್ರಣವ ಅನ್ನೋ ಆಲ್ಬಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಅದರದಿಂದ ಒಂದು ಗಣೇಶನ್ ಸಾಂಗ್ ಹಾಡ್ತೀನಿ. ಓಕೆ. ಕಣ್ತೆರೆದು ನೋಡು ಬೆಳಗಾಗಿಹುದು ಗಣಪ ಗಣಪ, ಕಣ್ತೆರೆದು ನೋಡು ಬೆಳಗಾಗಿಹುದು ಗಣಪ ಗಣಪ, ಹರಸಬೇಕಲ್ಲವೇ ಸಾಲುಗಟ್ಟಿ ಬರುವ ಭಕ್ತರ, ಕಣ್ತೆರೆದು ನೋಡು ಬೆಳಗಾಗಿಹುದು ಗಣಪ ಗಣಪ. ಈ ತರ ಬರುತ್ತೆ. ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಕಂಠಾರೆ ನಿಮ್ದು, ನಿಜವಾಗಿ ತುಂಬಾ ಚೆನ್ನಾಗಿದೆ. ಯಾರ ಹತ್ರ ಸಂಗೀತ ಕಲ್ತ್ರಿ ನೀವು? ನಾನು ಫಸ್ಟ್ ಮಂಜುಳಾ ಗುರುರಾಜ್ ಅವ್ರ ಹತ್ರ ಸಂಗೀತ ಕಲ್ತಿದ್ದು, ಸಾಧನಾ ಮ್ಯೂಸಿಕ್ ಸ್ಕೂಲ್. ಸಾಧನಾ ಮ್ಯೂಸಿಕ್. ಅಲ್ಲಿ ಲೈಟ್ ಮ್ಯೂಸಿಕ್ ಕಲ್ತೆ. ಆಮೇಲೆ ಶ್ರೀ ಚಿಂತಲ್ಪಲ್ಲಿ ಶ್ರೀನಿವಾಸ್ ಅನ್ನೋರ್ ಹತ್ರ ಜೂನಿಯರ್ ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತೆ. ಹೆಂಚ್ ಕಾದಿದೆ ಅಲ್ವಾ? ಹೆಂಚ್ ಕಾದಿದೆ. ಸೊ ಈ ರವಾ ದೋಸೆ ಏನ್ ಸ್ಪೆಷಲ್ ಅಂದ್ರೆ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ದೋಸೆ ಮಾಡ್ಬೇಕು. ಇವಾಗ ದೋಸೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಬೇಕಾ? ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಇದ್ರ ಮೇಲೆ ಅಷ್ಟು ರೌಂಡ್ ಆಗಿ ಬಂದಿಲ್ಲ. ಅದೇ ಮಾಡ್ಬೋದು, ರೌಂಡ್ ಆಗಿ ಮಾಡ್ಬೋದು. ಅಂದ್ರೆ ನಾನು ಮೋಸ್ಟ್ಲಿ ನೀವು ಯಾವ್ದೋ ರಾಗದ ಸ್ಟೈಲ್ ಅಲ್ಲಿ ಆಗ್ತಾ ಇದೀರಾ, ಏರಿಳಿತ ಇರ್ಬೇಕೇನೋ, ಅದಕ್ಕೆ ಉದ್ದಕ್ಕೆ ಆಗ್ತಾ ಇದೀರಾ ಅಂತ ಅನ್ಕೊಂಡೆ. ಆ ತರದೇನಿಲ್ಲ ಅಲ್ಲ? ಆ ತರದೇನು. ರವಾ ದೋಸೆ ಗುಂಡಕ್ಕೂ ಹಾಕ್ಬೋದು. ಗುಂಡಕ್ಕೂ ಹಾಕ್ಬೋದು. ಇವಾಗ ಇದ್ರ ಮೇಲೆ ಸ್ವಲ್ಪ ಆಯಿಲ್. ಇವಾಗ ಸ್ವಲ್ಪ ಆಯಿಲ್ ಹಾಕ್ಬೇಕು. ಹಾ, ಓಕೆ. ಅದ್ರ ಮೇಲ್ಗಡೆನೂ ಹಾಕ್ತಾ ಇದ್ರಲ್ವಾ? ಈಗ ಅದೇನು ಇಲ್ಲಿ ಮುಚ್ಚಿಬಿಡ್ಬೇಕಲ್ಲ ಲಿಡ್ ಇಂದ. ಹಾ, ಸೊ ಇವಾಗ ನಾನು ಅವಾಗ್ಲೇ ಹೇಳ್ತಾ ಇದ್ನಲ್ಲ, ಒಂದು ಕಾಂಬಿನೇಷನ್. ಸೊ ಜಾಸ್ತಿ ಖಾರ ತಿನ್ಬಿಟ್ರೆ, ಮೆಣಸಿನ್ಕಾಯಿ ತಿನ್ಬಿಟ್ರೆ ಹಾಡಕ್ ಆಗಲ್ಲಪ್ಪ ಅಂತ ಇದ್ರಲ್ಲ. ಸೊ ನೀವು ಒಳ್ಳೆ ನಟ ಕೂಡ ಅಲ್ವಾ? ಸೊ ಸಪೋಸ್ ಯಾವ್ದೋ ಒಂದು ಹಾಡು ಎರಡು ಸಾಲು ಅದು ನಾರ್ಮಲ್ ಆಗಿ ಹಾಡಿದ್ರೆ ಹೆಂಗಿರುತ್ತೆ, ಜಾಸ್ತಿ ಖಾರ ತಿನ್ಬಿಟ್ಟು ಹಾಡಿದ್ರೆ ಹೆಂಗಿರುತ್ತೆ ಅಂತ ಏನಾದ್ರು ಹಾಡು ತೋರಿಸ್ತೀರಾ? ಇವಾಗ ಸಪೋಸ್ ವಿವಾಹ ಭೋಜನವಿದು, ಅದ ಏನಾದ್ರು ಖಾರ ಅದು ಹಿಂದೆ ಯಾಕೆ ಹೋಗ್ತಾ ಇದೀರಾ? ಅಂದ್ರೆ ಎಂಟ್ರಿ. ಸೊ ಇವಾಗ ವಿವಾಹ ಭೋಜನವಿದು ವಿಚಿತ್ರ ವಂಶಗಳಿವು ಅಷ್ಟು ಬಂದ್ಬಿಡುತ್ತೆ. ಅದು ಬದಲು ಆ ತರ. ಇವಾಗ ನಾರ್ಮಲಿ ಹಾಡೋಂಗಿದೆ. ವಿವಾಹ ಭೋಜನಗಳಿವು ವಿಚಿತ್ರ ಭಕ್ಷ್ಯಗಳಿವು ನೆವಳಿಗೆ ಔತಣವದು ಸೂಪರ್ ಆಗಿ ಆಡ್ತೀರಾ. ದೋಸೆ ಸುಟ್ಟಾಯ್ತಾ? ಇಲ್ಲ, ಅಯ್ಯೋ ಸೂಪರ್ ಆಗಬಿಟ್ಟಿದೆ. ಓಕೆ ವೀಕ್ಷಕರೇ, ಈ ಅಜೀರ್ಣ, ಹೊಟ್ಟೆ ನೋವು, ಹೊಟ್ಟೆ ಉಬ್ರ ಬರ್ದೇ ಇರೋದಕ್ಕೆ 1 ಚಮಚ ಅಥವಾ 2 ಚಮಚ ಪುದೀನ ರಸದ ಜೊತೆಗೆ 1 ಚಮಚ ಜೇನುತುಪ್ಪವನ್ನ ಬೆರೆಸಿ ಊಟಕ್ಕೆ ಮುಂಚೆ ಸೇರಿಸಿದ್ರೆ ಈ ಅಜೀರ್ಣನೂ ಇರಲ್ಲ, ಹೊಟ್ಟೆ ನೋವು ಬರಲ್ಲ, ಹೊಟ್ಟೆ ಉಬ್ರಾನೂ ಇರಲ್ಲ. ಓಕೆನಾ? ಓಕೆ ಅನಿರುದ್ಧ್, ನಮ್ಮ ದೋಸೆಗೆ ರೆಡಿ ಆಗಿದೆ ಅಂತೀರಾ? ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ. ಅಂದ್ರೆ ನೀವು ನನ್ಗೆ ಇನ್ನೊಂದು ಇದು, ನೀವು ಮಾತಾಡೋದ್ ನೋಡಿದ್ರೇನೆ ಸ್ಟೈಲಲ್ಲಿ ಇನ್ನೊಂದ್ ಸ್ವಲ್ಪ ಅದು ಆಗ್ಬೇಕು, ಇನ್ನೊಂದು 2 ಮಿನಿಟ್ಸ್ ಅಂತ. ಸೊ ನಿಮ್ಮಲ್ಲಿ ಡ್ಯಾನ್ಸ್ ಇದೆ. ಸೊ ಆರ್ ಯು ಅ ಗುಡ್ ಡಾನ್ಸರ್?
ಗುಡ್ ಡ್ಯಾನ್ಸರ್ ಅಂತ ಹೇಳಲ್ಲ, ಬಟ್ ಡ್ಯಾನ್ಸ್ ಬರುತ್ತೆ. ಅಂದ್ರೆ ನಾನು ಶ್ರೀ ಮಾಲೂರ್ ಶ್ರೀನಿವಾಸ್ ಅವ್ರ ಹತ್ರ ಡ್ಯಾನ್ಸ್ ಕ್ಲಾಸಸ್ ಹೋಗ್ತಾ ಇದ್ದೆ ಮುಂಚೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅನಿರುದ್ಧ್ ಡ್ಯಾನ್ಸ್ ಕೂಡ ಮಾಡ್ತಾರಂತೆ. ನೆಕ್ಸ್ಟ್ ಆಮೇಲೆ 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 ಹೋಗ್ತಾ ಹೋಗ್ತಾ ಕಾರ್ಯಕ್ರಮ ಮುಂದೆ ಹೋಗ್ತಾ ಹೋಗ್ತಾ ಡ್ಯಾನ್ಸ್ ಮಾಡಿಸ್ತೀವಿ. ಶೋರ್ Okay. ಓಕೆ, ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ನಂಗೊಂದು ಮಿಕ್ಸರ್ ಕೊಡಿ. ಹಾ. ಖಾರ ಬೇಕು ಅಂದ್ರೆ ಖಾರ ಹಾಕೋಬಹುದು, Okay. ಮೆಣಸಿನ್ಕಾಯಿ. ನಾನು ನಾರ್ಮಲಿ ಇಷ್ಟು ಹಾಕ್ತೀನಿ. ಹಾ. ಸೊ ಖಾರ ನಂಗೆ ತುಂಬಾ ಇಷ್ಟ, ಹಾಗಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾ. ಕೊತ್ತಂಬರಿ ಸೊಪ್ಪು ಒಂದಿಷ್ಟು. ಇದಕ್ಕೆ ತೆಂಗಿನ ತುರಿ, ಓಕೆ. ಆಮೇಲೆ ಸ್ವಲ್ಪ ಉಪ್ಪು, ಹಾ. ಆಮೇಲೆ ಇದು ಹುಣಸೆ ಹಣ್ಣು. ಹುಣಸೆ ಹಣ್ಣು ಅಲ್ಲ? ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು Okay. ಅದಾದ್ಮೇಲೆ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ. ಚೆನ್ನಾಗ್ ಬರುತ್ತೆ. ಫಸ್ಟ್ ರುಬ್ಬಿಟ್ಟು ಹೌದು. ಆಮೇಲೆ ನೀರು ಹಾಕ್ತೀರಾ ಅಂತ. ಹೌದು. ಓಕೆ. ಇದು ಆಫ್ ಮಾಡ್ಕೊಂಡ್ಬಿಡೋಣ ಇದೇನು? ಅದು ಆಫ್ ಮಾಡ್ಕೊಂಡ್ಬಿಡೋಣ. ಅದಾಗಿದೆ ಅನ್ಸುತ್ತೆ, ದೋಸೆ ಹೌದಾ? ಆಗಿದೆ ನೀಟಾಗಿ. ಇನ್ನೊಂದ್ ಸರ್ತಿ ಸೂಪ್ ಆಗಿದೆ ಅಲ್ವಾ? ಆಫ್ ಮಾಡ್ಬಿಡ್ತೀನಿ. ಆಫ್ ಮಾಡ್ಬಿಡಿ. ಸೂಪರ್. ಓಕೆ. ಸೊ ಇದು ಹಿಂಗೆ ಇರಲಿ, ನೀವು ಚಟ್ನಿ ಮಾಡ್ಕೊಂಡ್ ಬಂದ್ಬಿಡಿ. ಇವಾಗ ಆಗಿದೆ. ಓಕೆ. ಇವಾಗ ನೀರ್ ಹಾಕಿ ಸ್ವಲ್ಪ ಹಾಕೊಳ್ಳೋಣ ಅಲ್ವಾ? ಸೊ ಇದಾಗಿದೆ ಅಲ್ಲ? ಹಾ, ಚಟ್ನಿ ಗಟ್ಟಿ ಆಗಿದೆ. ಚಟ್ನಿ ಒಂದು ಕಪ್ಗೆ ಹಾಕೊಂಡ್ಬಿಡೋಣ ಅಲ್ಲ? ಈ ಕಪ್ಪಿಗೆ ಹಾಕೊಂಡು. ಹಾ. ಅದೇ ಬಿಡಿ, ಕರೆಕ್ಟಾಗಿ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರಲ್ವಾ? ಇದಕ್ ಬೇಕಂದ್ರೆ ನೀವ್ ಇನ್ನ ನೀರ್ ಹಾಕೊಂಡ್ ಮಿಕ್ಸ್ ಮಾಡ್ಕೋಬಹುದು, ಅದೇ ಇದು ಆಲ್ರೆಡಿ ಮಸಾಲ ಇರೋದ್ರಿಂದ ಹೌದು. ಬೈ ಚಾನ್ಸ್ ಬೇಕಿದ್ರೆ ಅಂತ. ಬೇಕಿದ್ರೆ. ಸೊ ಇದಾಗಿದೆ. ಓಹೋ. ಸೊ ವೆಜಿಟೇಬಲ್ ರವಾ ದೋಸಾ ವಿತ್ ಚಟ್ನಿ ಈಗ ನೀವು ತಿನ್ನಲು ರೆಡಿ ಆಗಿದೆ. ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಅನಿರುದ್ಧ್ ತುಂಬಾ ಮಾತಾಡ್ತಾ ಮಾತಾಡ್ತಾ ಹಾಡ್ತಾ ಮಾಡಿರುವಂತ ದೋಸೆ, ರವಾ ದೋಸೆ, ವೆಜಿಟೇಬಲ್ ರವಾ ದೋಸೆ ವಿತ್ ಚಟ್ನಿ. ತುಂಬಾ ರೋಸ್ಟ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ, ಖಾರ ಚೆನ್ನಾಗಿರುತ್ತೆ ಅಂತ. ಇದರಲ್ಲೂ ಮೆಣಸಿನ್ಕಾಯಿ ಇದೆ. ಸೊ ಟ್ರೈ ಮಾಡ್ತಾ ಇದ್ದೀವಿ. ಏನು ಹೇಳಿಲ್ಲ, ನಾನು ಸುಮ್ಮನೆ ಮಾಡ್ತಾ ಇದ್ದೆ. ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ. ಇಟ್ ರಿಯಲಿ ಗಿವ್ಸ್ ವೆರಿ ಗುಡ್ ಟೇಸ್ಟ್. ತುಂಬಾ ಅದ್ಭುತವಾದಂತ ಫ್ಲೇವರ್ ಇದೆ, ಟೇಸ್ಟ್ ಇದೆ. ನಮಗೆ ಈ ಬಾಯಿಗೆ ಈರುಳ್ಳಿನೂ ಸಿಗುತ್ತೆ, ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು ಅಲ್ವಾ? ತಿನ್ಸ್ಲಾ? ಆಹಾ ತಿನ್ಸಕ್ ಬಂದ ನೋಡಿ ಎಷ್ಟು ಚೆನ್ನಾಗಿ. ನಂಗೆ ಇವಾಗ ಬಾಯಲ್ಲಿ ನೀರ್ ಬರ್ತಾ ನಂಗೆ. ಸರಿ, ಚಟ್ನಿ ಜೊತೆ ತಿಂತೀನಿ. ಆಹಾ ಎಕ್ಸಲೆಂಟ್. ಹಿಂಗ್ ಮಾಡಿದ್ರೆ ಹೆಂಗಪ್ಪ? ಮೋಸ 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 ಇದು. ಇಲ್ಲ, ಈ ಸತಿ ಹಂಗ್ ಮಾಡಲ್ಲ, ನಿಜವಾಗ್ಲೂ ತಿನ್ಸ್ತೀನಿ. ಪಾಪ ಪುಟ್ಟ ಅಲ್ವಾ? ತಿಂತೀನಿ. ಕೊಡಲ್ಲ, ಈ ಸತಿ ನಿಜವಾಗ್ಲೂ ತಿನ್ಸ್ತೀನಿ, ಗ್ಯಾರಂಟಿ ತಿನ್ಸ್ತೀನಿ. ಇಲ್ಲ ತಿನ್ಸ್ತೀನಿ. ಥ್ಯಾಂಕ್ ಯು. ಖಾರ ಸೂಪರ್ ಆಗಿದೆ. ಸೂಪರ್ ಆಗಿದೆಲ್ಲ, ಟೇಸ್ಟು ಸಖತ್ತು. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಈ ತರನೇ ಅಡುಗೆ ಮಾಡ್ಕೊಡ್ತಾ ಇದ್ರೆ ನಿಜವಾಗ್ಲೂ ಇನ್ನು ಗುಂಡಿಗೆ ಆಗ್ಬಿಡ್ಬೋದಲ್ವಾ? ನೀನೇ ಮಾಡ್ಕೊಂಡು ತಿನ್ಬಿಡ್ಬೋದು. ವೆರಿ ನೈಸ್, ವೆರಿ ಗುಡ್. ಹೆಲ್ತಿ ಫುಡ್ ಕೂಡ, ಟೇಸ್ಟಿ ಕೂಡ ಇದೆ. ವೆಜಿಟೇಬಲ್ ರವಾ ದೋಸಾ ಮಾಡುವ ವಿಧಾನ: 1 ಬೌಲ್ಗೆ ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ನೀರು, ಕಾಯಿ ತುರಿ, ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಹಸಿ ಮೆಣಸಿನಕಾಯಿ ಹಾಕಿ ಕಲಸಿಕೊಂಡು ಕಾದ ತವದ ಮೇಲೆ ದೋಸೆ ಹಾಕಿ ಬೇಯಿಸಿ. 1 ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಚಟ್ನಿ ಮಾಡಿಕೊಳ್ಳಿ. ಈಗ ರುಚಿಕರವಾದ ವೆಜಿಟೇಬಲ್ ರವಾ ದೋಸಾ ಮತ್ತು ಕಾಯಿ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಸೊ ನಮ್ಮ ನೆಕ್ಸ್ಟ್ ರೌಂಡ್, ಟಿಫಿನ್ ಬಾಕ್ಸ್ ರೌಂಡ್ ಅಲ್ಲಿ ಏನ್ ಅಡುಗೆ ಮಾಡ್ತೀಯಾ? ಟಿಫನ್ ಬಾಕ್ಸ್ ರೌಂಡ್ ಅಲ್ಲಿ ನಾನ್ ಅಡ್ಗೆ ಮಾಡ್ತಾ ಇಲ್ಲ. Okay. ಯಾಕಂದ್ರೆ ಟಿಫನ್ ಬಾಕ್ಸ್ ನಿಜವಾಗ್ಲೂ ಮಾಡೋದು ಅಮ್ಮಂದ್ರು. ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ಮಾಡ್ಕೊಡೋದು ಅಮ್ಮಂದ್ರು. ಹಾಗೆ ಅದಕ್ಕಾಗಿ ನಾನು ನಮ್ಮ ಅಮ್ಮನ್ನ ಕರಿತೀನಿ. ಕರ್ಬಿಡೋಣ ನಿಮ್ ತಾಯಿನ. ಶೋರ್. ಎಸ್, ಪ್ಲೀಸ್ ಕರೀರಿ. ಅಮ್ಮ. ಸ್ಟೈಲ್ ಅಲ್ಲ ಅಮ್ಮ. ನಮಸ್ಕಾರ ಅಮ್ಮ, ವೆಲ್ಕಮ್ ಟು ದ ಶೋ. ನಮಸ್ತೆ.
ಅನಿರುದ್ಧ್ ನಮ್ ಜೊತೆಗಿದ್ದಾರೆ. ತುಂಬಾ ಅದ್ಭುತವಾದಂತ ಒಂದು ರವಾ ದೋಸೆ, ವೆಜಿಟೇಬಲ್ ರವಾ ದೋಸೆ ಮಾಡ್ಕೊಟ್ರು. ಈಗ ನೆಕ್ಸ್ಟ್ ರೌಂಡ್ ಅಂತಂದ್ರೆ ನಮ್ಮ ಟಿಫಿನ್ ಬಾಕ್ಸ್ ರೌಂಡ್ ಅಲ್ಲಿ ಏನ್ ಮಾಡ್ಕೊಡ್ತೀವಿ ಅಂತ ತಕ್ಷಣ ಅಮ್ಮ ಮಾಡ್ತಾರೆ ಅಂತಂದ್ರು. ಅದಕ್ಕೆ ನೀವು ಬಂದಿದ್ದೀರಾ. ಕಷ್ಟದ ಪ್ರಿಪರೇಷನ್ಸ್ ಎಲ್ಲ ನನ್ಗೆ ಬಿಟ್ಬಿಟ್ಟು ಈಸಿ ಅವನ್ಗೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಶ್ರೀವಲ್ಲಿ ಅಂತ ಹೇಳಿ. ಶ್ರೀವಳ್ಳಿ, ಓಕೆ, ವೆರಿ ನೈಸ್. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ನಮ್ಮ ಕಾರ್ಯಕ್ರಮಕ್ಕೆ. Thank you. ನಮ್ಮ ನೆಕ್ಸ್ಟ್ ರೌಂಡ್ ಟಿಫಿನ್ ಬಾಕ್ಸ್ ರೌಂಡ್ ಅಲ್ಲಿ ಏನ್ ಅಡಿಗೆ ಮಾಡ್ತೀರಾ? ನಾನಿವತ್ತು ಸೌತೆಕಾಯಿ ದೊಣ್ಣಮೆಣಸಿನಕಾಯಿದು ಒಂದು ಗೊಜ್ಜು ಗೊಜ್ಜು ಮನೆಗಳಲ್ಲಿ ಮಾಡ್ತಕ್ಕಂತ, ನಾನು ತುಂಬಾ ಟ್ರೆಡಿಷನಲ್ ಅಡಿಗೆಗಳು ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸೌತೆಕಾಯಿ ದಪ್ಪ ಮೆಣಸಿನಕಾಯಿ ಗೊಜ್ಜು. ಗೊಜ್ಜು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಸಾಮಗ್ರಿಗಳು ಅಂತಂದ್ರೆ ಹಚ್ಚಿರ್ತಕ್ಕಂಥ ಸೌತೆಕಾಯಿ, ಕ್ಯಾಪ್ಸಿಕಮ್ಮು, ಕೊಬ್ಬರಿ, ಈರುಳ್ಳಿ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಸಾಸಿವೆ, ಉಪ್ಪು, ಎಳ್ಳು, ಸ್ವಲ್ಪ ಹುಣಸೆ ರಸ, ಬೆಲ್ಲ, ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪು ಮತ್ತೆ ಕೆಂಪು ಮೆಣಸಿನಕಾಯಿ ಬೇಕಾಗಿದೆ. ಶುರು ಮಾಡೋಣ ಮೇಡಮ್. ಖಂಡಿತ. ಫಸ್ಟ್ ಏನ್ ಬೇಕು ನಿಮ್ಗೆ? ನಂಗೊಂದು ಬಾಣ್ಲೆ ಕೊಟ್ಬಿಡಿ. ಫಸ್ಟ್ ಸ್ವಲ್ಪ ಎಣ್ಣೆ ಬೇಕು. ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ Sunflower oil. ಓಕೆ. ಆಕ್ಚುಲಿ ನೀವು ಯಾವತ್ತಾದ್ರೂ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಮಗನ ಜೊತೆ? ಇಲ್ಲ ಇಲ್ಲ, ಇದೇ ಮೊದಲನೇ ಅವನ ಸರ್ತಿ? ಜೊತೆಲಿ ಯಾವಾಗ್ಲೂ ನಾನು ತೆರೆ ಮರೆಯಲ್ಲಿ ಇರ್ತೀನಿ. ಇದೇ ಮೊದಲನೇ ಸರ್ತಿ ನಾನು ಇವನ್ ದೆಸೆಯಿಂದ ತೆರೆಗೆ ಬರ್ತಾ ಇರೋದು. ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಇದಾರೆ. ನಟನೆ ಮಾಡ್ತಾರೆ, ಹಾಡ್ತಾರೆ. ಈಗ ಆಕ್ಚುಲಿ ಒಂದು ಮ್ಯೂಸಿಕ್ ಆಲ್ಬಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತೆಲ್ಲ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಈ ತರ ನಿಮ್ಮ ಮಗನ ಒಂದು ಹಾಡೋದನ್ನೆಲ್ಲ ಆಗ್ಲಿ ಅಥವಾ ನಟನೆ ಮಾಡೋದನ್ನ ನೋಡಿ ಏನ್ ಅನ್ಸುತ್ತೆ? ಇಲ್ಲ, ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಅವ್ನ ಮಕ್ಳು ಏನ್ ಮಾಡಿದ್ರು ಮುದ್ದು ಅಂತ ಹೇಳ್ತಾರೆ. ಹೌದು. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ಸೊ ನಮ್ ಹೆಗ್ಣ ಏನ್ ಮಾಡಿದ್ರು ನನಗೆ ಇಷ್ಟನೇ. ಸೊ ಖುಷಿ. ಸೊ ನಿಮ್ಮ ಒಂದು ಪ್ರೋತ್ಸಾಹದಿಂದಾನೇ ಅವನು ಎಲ್ಲಾ ಖಂಡಿತ, ಖಂಡಿತ. ಮುಂದೆ ಬರೀತಾ ಇದ್ದಾನೆ. ವೆರಿ ನೈಸ್. ಅಷ್ಟೇ ಅಲ್ಲ, ಅವನು ಮಾಡ್ಬೇಕು ಅನ್ನೋ ಉತ್ಸುಕತೆ ತುಂಬಾ ಇದೆ. ಓಕೆ. ಸಿ, ನಾವ್ ಪೇರೆಂಟ್ಸ್ ಆಗಿ ನಿಂತ್ಕೊಂಡು ಎಷ್ಟೊಂದು ತಳ್ಳಬಹುದು, ಹೌದು. ನಾವ್ ಎಷ್ಟು Support ತಳ್ಳಿದ್ರೆ ಮಾಡೋದು ಸಪೋರ್ಟ್ ದೊಡ್ಡದಲ್ಲ, ಮಾಡಬಹುದು. ಅವ್ರು ಮಾಡ್ಬೇಕು. ನನ್ನಲ್ಲಿ ಉತ್ಸಾಹ ಇರೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವನಲ್ಲಿ ಮಾಡ್ಬೇಕು ಅನ್ನೋ ಉತ್ಸಾಹ ಒಂದಿದೆ. ಹೌದು. ಸೊ ನಾನು ಒಂದು ತೋರ್ಸಿದ್ರೆ ಅವ್ನು 10 ಮಾಡಕ್ ರೆಡಿ ಇದ್ದಾನೆ. ಸೂಪರ್. ಸೊ ಹಾಗಾಗಿ ಅವನು ಸ್ವಲ್ಪ ನೀವು ಒಂದ್ ಅಡಿಗೆ ತೋರಿಸಿದ್ರೆ 10 ತರ ಅಡಿಗೆ ಮಾಡ್ಕೊಟ್ಬಿಡ್ತಾರೆ. ಮಾಡ್ಬಿಡ್ತಾನೆ. ಬೇಕಾದಷ್ಟು ಮಾಡ್ತಾನೆ. ಎಣ್ಣೆ ಕಾದಿದೆ ಅಲ್ಲ ಈಗ. Okay. ಸ್ವಲ್ಪ ಸಾಸಿವೆನ ಹಾಕೋಬೇಕು. ಓಕೆ. ಸೊ ಸಾಸಿವೆ ಚಿಟ್ಪಿಟ ಅನ್ನೋವರೆಗೂ ಕಾಯ್ಬೇಕು. ಚಿಟ್ಪಟ ಅನ್ನೋರ್ಗು ಕಾಯ್ಬೇಕು. Okay. ಅದು ಚಿಟ್ಪಟ ಅನ್ನಕ್ ಟೈಮ್ ತಗೊಳತ್ತೆ. ಹಾ. ಸೊ ಫಸ್ಟ್ ಈರುಳ್ಳಿನ ಹಾಕೋಬೇಕು ನಾವು. ಒಂದು ಕಪ್ಪಷ್ಟು ಈರುಳ್ಳಿನ ಹಾಕೊಳ್ಳೋಣ. ಕೆಂಪಗಾಗ್ಬೇಕಲ್ಲ ಇದು? ಖಂಡಿತ ಖಂಡಿತ. ಸ್ವಲ್ಪ, ತುಂಬಾ ಕೆಂಪಗೆ ಬೇಡ, ಸ್ವಲ್ಪ ಈರುಳ್ಳಿ ಹಸಿ ಹದ ಹೋಗಿ ಹಾ ಹಾ. ಸ್ವಲ್ಪ ಘಮಲ್ ಬರುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಅದನ್ನ ಹುರ್ಕೊಳ್ತಾ ಇರಬೇಕು. ಸೊ ಮನೆಯಲ್ಲಿ ನೀವು ಏನಾದ್ರು ಕೆಲಸಕ್ಕೆ ಹೋಗ್ತಿರಲ್ಲ, ಹೌಸ್ ವೈಫಾ ಮೇಡಮ್ ನೀವು? ಇಲ್ಲ, ನಾನು ಕೆಲಸ ವೃತ್ತಿಯಿಂದ ನಾನು ವೈದ್ಯ ನಾನು. ಹೌದಾ? ಸೊ ಹಾಗಾಗಿ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನರ್ಸಿಂಗ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದಾದ ನಂತರ ಸೌತೆಕಾಯಿಯನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇದು ಸಹ ಸೌತೆಕಾಯಿ ಹಾಗೂ ಕ್ಯಾಪ್ಸಿಕಮ್. ಹಾ. ಸೊ ಸೌತೆಕಾಯಿ ದಪ್ಪ ಮೆಣಸಿನಕಾಯಿ ಎರಡನ್ನು ಮಿಕ್ಸ್ ಮಾಡ್ಬಿಡ್ಬೇಕು. ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಬೇಯಕ್ ಬಿಡ್ಬೇಕು. ಇದನ್ನ ಹಾ. ಬೇಯ್ಲಿ ಚೆನ್ನಾಗಿ. ಇದನ್ನು ಸಾಲ್ಟ್ ಗಿಲ್ಟ್ ಏನು ಹಾಕದ್ ಬೇಡ ಈಗ ಸದ್ಯಕ್ಕೆ ಏನು ಬೇಡ, ಇದು ಇದು ಮುಚ್ಚಿಟ್ಬಿಡೋಣ. ಅಷ್ಟೊಳಗೆ ನಾವು ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಹುರ್ಕೋಬೇಕು. ಈಗ ಅಮ್ಮ ಫಸ್ಟ್ ಕ್ಲಾಸ್ ಆಗಿ ಅಡ್ಗೆ ಮಾಡ್ತಾ ಇದಾರೆ. ಇದೇ ತರ ಹೆಲ್ಪ್ ಮಾಡೋದು ಮನೇಲಿ ನಾನು ನೋಡ್ತಾ ಇದ್ದೀನಿ. ಅವಾಗ್ಲಿಂದ ಸುಮ್ಮನೆ ನಿಂತ್ಕೊಂಡು ಅಮ್ಮ ಮಾಡ್ತಾ ಇದ್ದಾರೆ, ನೋಡ್ತಾನೆ ಇದ್ದೀರಾ? ಇವಾಗ ಅಮ್ಮ ಮಾಡ್ಲಿ, ಅಮ್ಮ ಕಂಪ್ಲೀಟ್ ಆಗಿ ಅಮ್ಮ ಮಾಡ್ಲಿ ಅಂತ ನಾನು ಬಿಟ್ಟಿದ್ದೆ. ನಾನು ನಿಂತ್ಕೊಂಡು ನೋಡ್ತೀನಿ ಕರೆಕ್ಟ್ ಆಗಿ ಮಾಡ್ತಾರೋ ಇಲ್ಲ ಅಮ್ಮ ಅಂತ. ಇಲ್ಲ ಅಂದ್ರೆ ನಾನೇ ಫ್ರೈ ಮಾಡ್ತೀನಿ. ಸರಿ, ಇದು ಓಪನ್ ಮಾಡೋದ್ ಬೇಡ ಅಂತಾರೆ ಈಗಲೇ? ಇನ್ನ ಸ್ವಲ್ಪ ಹೊತ್ತಾಗ್ಲಿ. ಸ್ವಲ್ಪ ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕು, ಸೌತೆಕಾಯಿ ಅದ್ರ ಜೊತೆ ಬೇಯಬೇಕು. ಸೊ ಅಷ್ಟರಲ್ಲಿ ಇನ್ನೊಂದೇನೋ ಹುರ್ಕೋಣ ಅಂತ? ಖಂಡಿತ. ಅದು ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ. ಉದ್ದಿನ ಬೇಳೆನ ಹುರ್ಕೊಳ್ಳೋಣ. ಇದಕ್ಕೊಂದು ಇಷ್ಟು ನಾನು ತಗೊಂಡಿರ್ತಕ್ಕಂಥ ಈ ಕಪ್ಪಲ್ಲಿ ತಗೊಂಡಿರ್ತಕ್ಕಂಥ ಪದಾರ್ಥಗಳಿಗೆ ಸೌತೆಕಾಯಿ ತಗೊಂಡಿದ್ರು, ಅದಕ್ಕೆ ನಾನು ಇಷ್ಟು 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಬೇಕಾಗುತ್ತೆ. 2 ಸ್ಪೂನ್ ಅಷ್ಟು ಬೇಕಾಗುತ್ತೆ. ನೋಡಿ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು. ಇದ್ರ ಜೊತೆಗೇನೆ ಸ್ವಲ್ಪ ಕಡಲೆಬೇಳೆ, ಅಂದ್ರೆ ಸ್ವಲ್ಪ ಟೇಸ್ಟಿಗೆ ಬರ್ತಕ್ಕಂಥದ್ದು, ಸ್ವಲ್ಪ ಕೆಂಪು ಕಲರ್ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆನ ಇದ್ರ ಜೊತೆ. ಹೌದು, ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಹಾಗೆ. ಸೊ ಇದನ್ನ ಕೆಂಪಗೆ ಹುರಿಬೇಕು ಉದ್ದಿನ ಬೇಳೆ. ಚೆನ್ನಾಗಿ ಒಳ್ಳೆ ಗಮಲ್ ಬರೋವರೆಗೂ ಇದನ್ನ ಹುರ್ಕೋಬೇಕು. 2 ನಿಮಿಷ ಆಗುತ್ತೆ ಅದು ಕಲರ್. ಆಗತ್ತೆ. ಅಷ್ಟರಲ್ಲಿ ನಿಮ್ಮ ಮಗನ ಕೈಲಿ ಇನ್ನೊಂದು ಹಾಡು ಹಾಡ್ಸ್ಬಿಡೋಣ. ಖಂಡಿತ. ಹಾಡ್ಸಿ. ಇಂಪಾಗಿ ಹಾಡ್ತಾರೆ. ವೀಕ್ಷಕರು ತುಂಬಾ ಆತುರದಿಂದ ಕಾಯ್ತಾ ಇದಾರೆ. ಒಂದೆರಡು ಸಾಲ. ಇನ್ನೊಂದು ನಂದು ಆಲ್ಬಮ್ ಇಂದಾನೆ ಹಾಡ್ತೀನಿ. ಸೂಪರ್. ಇದನ್ನ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ರಾಯರು ಬಂದರು ಮನದ ಮನೆಗೆ, ರಾಯರು ಬಂದರು ಮನದ ಮನೆಗೆ,
ನೆಲೆಸಲೆಂದು ಹೃದಯದೊಳಗೆ ರಾಯರು ಬಂದರು ಮನದ ಮನೆಗೆ. ನೆಲೆಸಲೆಂದು ಹೃದಯದೊಳಗೆ ರಾಯರು ಬಂದರು ಮನದ ಮನೆಗೆ. ಫಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಕಂಠ ಅಲ್ವಾ? ಆಮೇಲೆ ಮೀನಿಂಗು ಅಷ್ಟೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ರಾಘವೇಂದ್ರ ಭಕ್ತರು ಎಲ್ಲರೂ ನಿಜವಾಗ್ಲೂ ಸಾಕಷ್ಟು ರಾಘವೇಂದ್ರನ ಮಹಿಮೆ ಎಲ್ಲಾ ಕಡೆ ಇದೆ. ಅದನ್ನ ಅವ್ರನ್ನ ಕೊಂಡಾಡೋದ್ರಲ್ಲಿ ನಿಜವಾಗ್ಲೂ ನಮಗೂ ತುಂಬಾ ಖುಷಿ ಕೊಡುತ್ತೆ. ಆಯ್ತು, ಇದು ಹುರಿದಾಯ್ತು. ಆಗಿದೆಯಲ್ಲ, ಇದನ್ನ ಆಫ್ ಮಾಡ್ಕೋಬಹುದು. ಆಫ್ ಮಾಡಿ ಮುಚ್ಚಿಟ್ಬಿಡಿ. ಇದು ಹಬೇಲ್ ಬೇಯ್ಕೊಳ್ಳಿ. ಅದು ಹಬೇಲ್ ಇದಾಗುತ್ತೆ, ನೀರ್ ಹೋಗ್ಬಾರ್ದು ಅದ್ರ. ಹಬೇಲೆ ಬೇಯ್ಬೇಕು. ಹಬೇಲೆ ಬೇಯ್ಬೇಕು. ಇದನ್ನೊಂದು ಬೌಲ್ಗೆ ಹಾಕೊಂಡ್ಬಿಡ್ತೀರಾ? ಬೌಲ್ ಹಾಕೊಳ್ಳೋದು. ತಗೊಳ್ಳಿ. ಈಗ ನಾವು ಉದ್ದಿನ ಬೇಳೆ ಹುರ್ಕೊಂಡಾಯ್ತು. ಸೊ ನೆಕ್ಸ್ಟ್ ಎಳ್ಳನ್ನ ಹುರ್ಕೋಬೇಕು. ಸೊ ಎಳ್ಳು ಇಷ್ಟು ಇಂಗ್ರೀಡಿಯೆಂಟ್ಗೆ ನಾವು 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಎಳ್ಳು ಎಳ್ಳು ಕೆಲವರಿಗೆ ಪಿತ್ತ ವಿಕಾರ ಮಾಡತ್ತೆ, ಒಂಥರ ಹೊಟ್ಟೆ ಎಲ್ಲ ಸಂಕಟ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಎಳ್ಳು ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಕೆಲವರು ಮಾತ್ರ ಸಂಕಟ ಆಗತ್ತೆ, ಎಳ್ಳು ದೇಹಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಏನು ಅಂದ್ರೆ ಎಳ್ಳನ್ನ ಕೆಂಪಾಗಿ ಹುರ್ಕೋಬೇಕು. ಸ್ವಲ್ಪ ಹಾಕೊಂಡ್ರೆ ಸಾಕು, ಟೇಸ್ಟ್ ಕೊಡುತ್ತೆ. ಎಳ್ಳಿಲ್ದಿರ ಮಾಡಕ್ ಸಾಧ್ಯನೇ ಇಲ್ಲ ಗೊಜ್ಜು. ಎಳ್ಳು ಒನ್ ಆಫ್ ದಿ ಮೇನ್ ಇಂಗ್ರೀಡಿಯೆಂಟ್. ಮೇನ್ ಇಂಗ್ರೀಡಿಯೆಂಟ್. ಆಯ್ತು, ಇದು ಕೆಂಪಾಯ್ತು. ನೆಕ್ಸ್ಟ್ ಜೀರಿಗೆಯನ್ನು ಕೂಡ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಒಂದು ಚಿಕ್ಕ ಸ್ಪೂನ್ ಅಷ್ಟು ಜೀರಿಗೆ ಸಾಕು. ಪ್ರತಿಯೊಂದು ನಾವು ಫ್ರೈ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗುತ್ತೆ, ರುಚಿ ಎಕ್ಸಲೆಂಟ್ ಆಗಿದೆ. ಹೌದು, ರುಚಿ ಎಕ್ಸಲೆಂಟ್. ಮತ್ತೆ ಬೇರೆ ಬೇರೆನೆ ಹುರಿಬೇಕು. ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಜೀರಿಗೆ ಸುಟ್ಟೋಗುತ್ತೆ, ಉದ್ದಿನ ಬೇಳೆ ಜಾಸ್ತಿ ಹೊತ್ತು ತಗೊಳತ್ತೆ ಹುರಿಯಕ್ಕೆ. ಸೊ ಸ್ವಲ್ಪ ಪೇಷನ್ಸ್ ಇಂದ ನಿಂತ್ಕೊಂಡು ಸ್ವಲ್ಪ ಮಾಡಿದ್ರೆ ಖಂಡಿತ ರುಚಿ ಬರುತ್ತೆ. ಇದು ಆಯ್ತು. ಹೇಗೆ ಏರಿಳಿತ ಕರೆಕ್ಟ್ ಆಗಿರ್ಬೇಕು, ಅದೇ ತರ ಯಾವ್ದಾದ್ಮೇಲೆ ಯಾವ್ದು ಬೇಯಬೇಕು ಅದೇ ಬೇಯಬೇಕು. ಫ್ರೈ ಮಾಡಿ ಇದಾಯ್ತಲ್ಲ. ಓಕೆ, ಜೀರಿಗೆನೂ ಅದ್ರಲ್ಲ. ಸ್ವಲ್ಪ ಸಾಸಿವೆ ಅಂತೂ ತೀರಾ ಚೀಟು ಅಂತಾರಲ್ಲ ಆ ತರ ಇಷ್ಟು ಸಾಸಿವೆ ಹಾಕ್ಬೇಕು. ಹೌದು, ಚಿಟ್ಕೆ. ಮತ್ತೆ ಮೆಂತ್ಯ 1-2 ಕಾಳು ಹಾಕೋಬೇಕು. ಮೆಂತ್ಯ 2 ಕಾಳು ಹಾಕೋದ್ರಿಂದ ಏನಾಗುತ್ತೆ, ಒಂಥರ ಸ್ಪೆಷಲ್ ಟೇಸ್ಟ್ ಬರುತ್ತೆ. ಸ್ಪೆಷಲ್ ಒಂಥರ ಒಂದು ಒಳ್ಳೆ ಓಡರ್ ಬರುತ್ತೆ ಇದಕ್ಕೆ. ಸೊ ಸಪೋಸ್ ನಾವು ಈ ತರ ಫಸ್ಟ್ ಮಸಾಲಾ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ಬೋದು, ಯಾವಾಗಾದ್ರೂ ಮಾಡ್ಬೋದು. ಏನ್ ಗೊತ್ತಾ, ಫ್ರೆಶ್ ಆಗಿ ಮಾಡ್ಕೊಂಡ್ರೆ ರುಚಿ ಜಾಸ್ತಿ, ಹೆಲ್ತಿ ಕೂಡ. ಆಯ್ತು, ಹೆಲ್ತಿ ಕೂಡ. ಬೇರೆ ಇದೆಯಲ್ಲ ಮೆಣಸಿನ್ಕಾಯಿ ಒಂದು. ಸೊ ನೆಕ್ಸ್ಟ್ ಕೆಂಪು ಮೆಣಸಿನ್ಕಾಯಿ. ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಂಡ್ರೆ ಕಲರ್ ಬರುತ್ತೆ ಚೆನ್ನಾಗಿ, ಖಾರನೂ ಚೆನ್ನಾಗಿರುತ್ತೆ. ಸೊ ನಮಗೆ ಹೌದು, ಅವನಿಗೆ ತುಂಬಾ ಇಷ್ಟ. ಖಾರ ಜಾಸ್ತಿ. ನಮ್ಮಲ್ಲಿ ಎಲ್ಲರೂ ಅಷ್ಟೇ ಖಾರ ಜಾಸ್ತಿ. ಸ್ವೀಟೇ ತಿನ್ನಲ್ಲ. ಆಕ್ಚುಲಿ ನಾನು ಗೊಜ್ಜು ಮನೇಲಿ ಮಾಡ್ಬೇಕಾದ್ರೂ ಸಹ ಬೆಲ್ಲ ಅತಿ ಸ್ವಲ್ಪನೇ ಹಾಕೋದು ನಾನು. ಹಾಕ್ಬೇಕಲ್ಲ ಅಂತ ಹಾಕ್ಬೇಕಷ್ಟೇ ವಿನಃ ಸ್ವೀಟ್ ಸ್ವಲ್ಪ ಕಮ್ಮಿನೇ. ಆಯ್ತು, ಮೆಣಸಿನ್ಕಾಯಿ ಕೂಡ ಹಾಕಿದೆಯಲ್ಲ. ಬೇರೆ ಏನಾದ್ರೂ ಇಲ್ಲ, ಬೇರೆ. ಸೊ ಇದನ್ನೆಲ್ಲ ಹುರ್ಕೊಂಡಿದ್ದಾಯ್ತು. ಈಗ ಗ್ರೈಂಡ್ ಮಾಡ್ಕೋಬೇಕು ಇದನ್ನ. ಫಸ್ಟ್ ಇದು ಸ್ವಲ್ಪ ಆರಕ್ ಬಿಡ್ಬೇಕು ನಾವು. ಇದನ್ನ ಆರದ್ಮೇಲೆ ಹುರ್ಕೋಬೇಕು ಇದನ್ನ. ಹೌದು, 1 ರೌಂಡ್ ನಾವು ಇದನ್ನ ಪುಡಿ ಮಾಡ್ಕೊಂಡು ಆ ನಂತರ ನಾವು ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗ ರುಬ್ಬುತ್ತೆ. ಇಲ್ಲ ನೀರ್ ಹಾಕ್ಬಿಟ್ರೆ ತುಂಬಾ ಹೊತ್ತು ತಗೊಳುತ್ತೆ ಗ್ರೈಂಡ್ ಆಗಿ. ಫಸ್ಟ್ ಡ್ರೈ ಪೌಡರ್ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಇವಾಗ ಹಸಿ ಕೊಬ್ಬರಿ 1 ರೌಂಡ್ ಪುಡಿ ಮಾಡ್ಕೊಂಡ್ ಬಂದ್ಮೇಲೆ ಮಾಡ್ಬಿಟ್ಟು ಹಾಕಿದ್ರೆ ಏನಂದ್ರೆ ನಾವು ನೀರ್ ಹಾಕಿದ ತಕ್ಷಣ ಬೇಗ ನುರುಗತ್ತದು ಹಾಗೆ. ಸೊ ಇದಕ್ಕೆ ಸ್ವಲ್ಪ ನಾವ್ ಎಷ್ಟು ಕೊಬ್ಬರಿ ಹಾಕಿದ್ರೆ ಅಷ್ಟು ರುಚಿ ಇದಕ್ಕೆ. ಮತ್ತೆ ಹಾಗೇನೆ ಒಣಗಿದ ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಹಾಕೋದು. ಇನ್ನೊಂದು ಸ್ಪೆಷಲ್ ಟೇಸ್ಟ್. ಒಣ ಕೊಬ್ಬರಿ ಹಾಕಿದ್ರೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಕಾಯಿ ತುರಿನೂ ಹಾಕಿದ್ರೆ ಒಣಗಿದ ಕೊಬ್ಬರಿ ಹಂಗೆ ಹಾಕಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ. ಸೊ ಈಗ ಇದು ಚೆನ್ನಾಗಿ ಬೆಂದಿದೆ. ಕ್ಯಾಪ್ಸಿಕಮ್ ನೋಡಿ ಒಳ್ಳೆ ಕಲರ್ ತಿರುಗಿದೆ ಇದು. ಸೊ ವಾಸನೆ ಕೂಡ ನಮ್ಗೆ ಘಮ ಅಂತ ಬರ್ತಾ ಇದೆ ನೋಡಿ. ಇವಾಗ ಇದರೊಳಗೆ ಸೌತೆಕಾಯಿ ಹಾಕಿರೋದೇ ಗೊತ್ತಾಗಲ್ಲ. ಮಾಡಿ ಸೌತೆಕಾಯಿ. ಸೊ ಇದನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕರಿಬೇವಿನ ಹೆಸಳನ್ನ ನಾವು ಹಾಕೋಬಹುದು. ಒಂದು 2-3 ಅಷ್ಟು ಹೆಸಳು ಹಾಕೊಂಡ್ರೆ ಸಾಕು. ಹಾಕೊಂಡು ಸ್ವಲ್ಪ ಸೊ ಫಸ್ಟ್ ಒಂದ್ ಸ್ವಲ್ಪ ಈ ತರಕಾರಿಗೆ ಅಂಟ್ಕೊಳ್ಳೋಕೆ ಒಂದ್ ಸ್ವಲ್ಪ ಉಪ್ಪು. ಈಗ ಈ ಮಸಾಲೆಯನ್ನು ರುಬ್ಬಿರ್ತಕ್ಕಂಥ ಮಸಾಲೆಯನ್ನ ಅದಕ್ಕೆ ಹಾಕ್ಬೇಕು.
ಸ್ವಲ್ಪ ಇನ್ನೊಂಚೂರು ನೀರು ಹಾಕಿ ಮುಚ್ಚಿಟ್ಬಿಡೋಣ. ಒಂದು ಕುದಿ ಬೇಕದು. ಇನ್ನು ಸ್ವಲ್ಪ ನೀರು ಹಾಕ್ಬೇಕಾಗಿ ಹಾಕ್ಬೋದು ಸ್ವಲ್ಪ. ಹಾಕಿ ಸ್ವಲ್ಪ. ಸಾಕು, ಯಾಕೆಂದ್ರೆ ಉದ್ದಿನ ಬೇಳೆ ಕುದಿತಾ ಅದು ಗಟ್ಟಿ ಆಗುತ್ತೆ ಅದು. ಈಗ ಬೆಲ್ಲ ಅನ್ನೋದು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಹಾಕ್ಬೇಕಾಗತ್ತೆ. ಬೆಲ್ಲ ಒಂಚೂರು, ಮತ್ತೆ ಹಾಗೆ ಹುಣಸೆ ಹಣ್ಣಿನ ನೀರನ್ನ ಹಾಕ್ಬೇಕು. ಸರ್ ಈಗ ಆಯ್ತು, ಇದು ಪ್ರಿಪರೇಷನ್ ಮುಗ್ದಿದೆ. ನೋಡಿ ಹೇಗೆ ಆಮೇಲೆ ಹೇಗೆ ಬರ್ತದೆ. ಆಫ್ ಮಾಡ್ಬೇಡ. ಈಗ ಸೌತೆಕಾಯಿ ದಪ್ಪ ಮೆಣಸಿನಕಾಯಿ ಗೊಜ್ಜು ನಿಮ್ಗೆ ತಿನ್ನಲು ರೆಡಿ. ದಯವಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಯಾವ ರೀತಿ ಇದೆ ಅಂತ. ಓ ಸೋ ನೈಸ್. ವೀಕ್ಷಕರೇ, ನಮ್ಮ ಅನಿರುದ್ಧ್ ಮತ್ತೆ ಅವ್ರ ತಾಯಿಯವರು, ಮೇನ್ಲಿ ಅವ್ರ ತಾಯಿಯವ್ರು ಮಾಡಿದ್ದಾರೆ, ಅನಿರುದ್ಧ್ ಹೆಲ್ಪ್ ಮಾಡಿದ್ದಾರೆ. ಸೊ ಸೌತೆಕಾಯಿ ಕ್ಯಾಪ್ಸಿಕಮ್ ಅಂದ್ರೆ ಸೌತೆಕಾಯಿ ದಪ್ಪ ಮೆಣಸಿನಕಾಯಿ ಗೊಜ್ಜು ಮಾಡಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಹಂಗ್ ನೋಡಿದ್ರೆ ಡೌಟ್ ಆಗತ್ತೆ ಏನ್ ವ್ಯತ್ಯಾಸ ಆಗಿದೆಯಪ್ಪ ಅಂತ. ಸೌತೆಕಾಯಿ ದಪ್ಪ ಮೆಣಸಿನಕಾಯಿ ಗೊಜ್ಜು ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಆಕ್ಚುಲಿ ಮೇಡಮ್ ನೀವು ಹೇಳಿದ ಹಾಗೇನೆ ಸೌತೆಕಾಯಿ ಇದೆಯೋ ಇಲ್ವೋ ಅನ್ನೋಷ್ಟ್ರ ಮಟ್ಟಿಗೆ ಡೌಟ್ ಬರುತ್ತೆ. ಅದು ಚೆನ್ನಾಗಿ ಬ್ಲೆಂಡ್ ಆಗ್ಬಿಟ್ಟಿದೆ. ಆಮೇಲೆ ದಪ್ಪ ಮೆಣಸಿನಕಾಯಿ ಫ್ಲೇವರ್ ಚೆನ್ನಾಗಿದೆ. ನೀವು ಹಾಕಿರೋ ಸಾಸಿವೆ ಇರ್ಬೋದು, ಏನೇ ನೀವು ಒಗ್ಗರಣೆಗೆ ಹಾಕಿರೋ ಅಷ್ಟು ಐಟಮ್ಸ್ ಚೆನ್ನಾಗಿ ಬ್ಲೆಂಡ್ ಆಗ್ಬಿಟ್ಟು ಆ ಮಸಾಲೆ ಬಾಯಲ್ಲಿ ನೀರು ಹೊರದು ತರ ಮಾಡುತ್ತೆ. ಪ್ರತಿಯೊಂದು ನೀವು ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಅಥವಾ ರೈಸ್ ಜೊತೆಗೂ ಕೆಲವು ಸತಿ ಬೇಕಾದ್ರೆ ಗೊಜ್ಜು ಇಷ್ಟಪಡ್ತಿರ್ತೀನಿ ಮಾಡ್ಕೊಂಡು ತಿನ್ಬೋದು. ವೀಕ್ಷಕರೇ ಡೆಫಿನೆಟ್ ಆಗಿ ಮನೇಲಿ ಟ್ರೈ ಮಾಡಿ. ಈ ಸೌತೆಕಾಯಿ ದಪ್ಪ ಮೆಣಸಿನಕಾಯಿ ಗೊಜ್ಜು ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ. ಸೌತೆಕಾಯಿ ಕ್ಯಾಪ್ಸಿಕಮ್ ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಈರುಳ್ಳಿ, ಹೆಚ್ಚಿದ ಸೌತೆಕಾಯಿ, ಕ್ಯಾಪ್ಸಿಕಮ್ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಬಾಣಲಿಯಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳು, ಜೀರಿಗೆ, ಸಾಸಿವೆ, ಮೆಂತ್ಯೆ, ಒಣಮೆಣಸಿನಕಾಯಿ ಎಲ್ಲವನ್ನೂ ಬೇರೆ ಬೇರೆಯಾಗಿ ಹುರಿದುಕೊಳ್ಳಿ. ನಂತರ ಅವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಕಾಯಿ ತುರಿ, ಒಣಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಮೊದಲೇ ಬೇಯಿಸಿಟ್ಟಿದ್ದ ಸೌತೆಕಾಯಿ ಮಿಶ್ರಣಕ್ಕೆ ಕರಿಬೇವು, ಉಪ್ಪು, ಗ್ರೈಂಡ್ ಮಾಡಿಕೊಂಡಿದ್ದ ಮಸಾಲ, ನೀರು, ಬೆಲ್ಲ, ಹುಣಸೆ ಹಣ್ಣಿನ ರಸ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಸೌತೆಕಾಯಿ ಕ್ಯಾಪ್ಸಿಕಮ್ ಗೊಜ್ಜು ಸಿದ್ಧವಾಗಿದೆ. ವೀಕ್ಷಕರೇ, ದೇಹದಲ್ಲಿ ಅಲರ್ಜಿ ಬಂದ್ರೆ ಅಥವಾ ಪಿತ್ತದ ಗಂಧೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಮೇಡಮ್ ಅವ್ರು ಹೇಳ್ತಾರೆ. ವೀಕ್ಷಕರಿಗೆ ಹೇಳಿ. ಏನು ಅಂತಂದ್ರೆ, ಈ ಮನೆಯಲ್ಲಿ ದೊಡ್ಡಪತ್ರೆ ಸೊಪ್ಪು ಅಂತ ಇರುತ್ತಲ್ಲ, ಆ ದೊಡ್ಡಪತ್ರೆ ಸೊಪ್ಪನ್ನ ಚೆನ್ನಾಗಿ ಕುಟ್ಬಿಟ್ಟು ರಸ ತೆಗಿಬೇಕು ಅದನ್ನ. ಇಲ್ಲ ಕುಟ್ಟಕ್ ಸಾಧನ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಅದನ್ನ ರಸ ತಗೋಬೇಕು. ನೀರ್ ಮಿಕ್ಸ್ ಮಾಡೋದು ಬೇಡ. ಮಾಡಿ ಸ್ವಲ್ಪ ಉಪ್ಪು, ದೊಡ್ಡ ಪತ್ರೆ ಸೊಪ್ಪು ಅಂತ, ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಚಿಟಿಕೆ ಜೀರಿಗೆ ಪುಡಿಗೆ ಹಾಕಿ ಕಲಸ್ಬಿಟ್ಟು ತಗೊಳ್ತು ಅಂತಂದ್ರೆ 15 ನಿಮಿಷದಲ್ಲಿ ಆ ಪಿತ್ತದ ಗಂಧೆಗಳೆಲ್ಲ ಹೊರಟೋಗುತ್ತೆ. ಅಲರ್ಜಿ ಅಷ್ಟು ಹೊರಟೋಗುತ್ತೆ. ಓಕೆ, ಸೊ ವೆರಿ ನೈಸ್. ನಮ್ಮ ನೆಕ್ಸ್ಟ್ ರೌಂಡ್ ಕಿಡ್ಸ್ ಸ್ಪೆಷಲ್. ಸೊ ಕಿಡ್ಸ್ ರೌಂಡ್ ಅಲ್ಲಿ ಮಕ್ಕಳಿಗೋಸ್ಕರ, ನಿಮ್ ಪುಟಾಣಿ ಮಗುಗೋಸ್ಕರ ಏನ್ ಮಾಡ್ತೀರಾ? ಅವನ್ಗೆ ಸ್ವಲ್ಪ ಕರ್ದಿರೋ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಓಕೆ, ನನಗೂ ಇಷ್ಟ. ಖಂಡಿತ ಆ ಮಗು ಜೊತೆ ಈ ಮಗುಗೂ ಮಾಡ್ಕೊಡೋಣ, ದೊಡ್ಡ ಮಗುಗೂ ಮಾಡ್ಕೊಡೋಣ, ಎಲ್ಲರಿಗೂ ಇಷ್ಟ ಇನ್ಫ್ಯಾಕ್ಟ್. ಸೊ ಹಾಗಾಗಿ ನಾನು ಅವಲಕ್ಕಿ ಆಂಬುಡೆ ಮಾಡ್ತಾ ಇದ್ದೀನಿ. ಅವಲಕ್ಕಿ ಆಂಬುಡೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಮೇನ್ ಇಂಗ್ರೀಡಿಯೆಂಟ್ ಅವಲಕ್ಕಿ, ಚಿರೋಟಿ ರವೆ, ಸ್ವಲ್ಪ ಕಡಲೆ ಹಿಟ್ಟು, ಈರುಳ್ಳಿ, ಒಂಚೂರು ಅಕ್ಕಿ ಹಿಟ್ಟು, ಹಚ್ಚಿದಂತಹ ಪುದೀನ, ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಉಪ್ಪು. ನನಗೆ ಫಸ್ಟು ನಾನು ಅವಲಕ್ಕಿಯನ್ನ ಈಗಾಗ್ಲೇನೆ ಸ್ವಲ್ಪ ಪುಡಿ ಮಾಡಿ ಅದನ್ನ ನೆನ್ಸಿಟ್ಕೊಂಡಿದ್ದೀನಿ. ಯಾಕೆಂದ್ರೆ ಅವಲಕ್ಕಿ ಸ್ವಲ್ಪ ನೆನಿಬೇಕು. ದಪ್ಪ ಅವಲಕ್ಕಿನ ಪುಡಿ ಮಾಡ್ಬಿಟ್ಟು ನೆನ್ಸ್ಕೊಂಡಿದ್ದೀನಿ ಅದನ್ನ. ಸೊ ಹಾಗಾಗಿ ಅದು ರೆಡಿ ಇದೆ. ಅದು ಒಂದು ಬೌಲ್ ಕೊಡಿ ನನಗೆ. ನೆನ್ಸಿರೋ ಅವಲಕ್ಕಿ. ಸೊ ಹಾಗಾಗಿ ಅದು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ತರ ಆಗಿರುತ್ತೆ. ಸೊ ಅದನ್ನ ಸ್ವಲ್ಪ ಹಾಕೋಬೇಕು. ಒಂದು ಇದು ಡೀಪ್ ಫ್ರೈ ಅಲ್ವಾ? ಡೀಪ್ ಫ್ರೈ ಅಂದ್ರೆ ಎಣ್ಣೆ ಇಟ್ಬಿಡೋಣ ಫಸ್ಟ್? ಹಾ, ಇಟ್ಬಿಡಿ ಸರ್. ಸನ್ಫ್ಲವರ್ ಆಯಿಲ್ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ನಂತರ ಅಕ್ಕಿ ಹಿಟ್ಟು 2 ಸ್ಪೂನ್, ರವೆ 1 ಸ್ಪೂನ್ ಹಾಕಿ, ರವೆ 1 ಸ್ಪೂನ್. ಈಗ ಈರುಳ್ಳಿ ಹಾಕಿ, ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಪುದೀನ ಹಾಕಿ, ಶುಂಠಿ ಸ್ವಲ್ಪ ಪುದೀನ,
ಶುಂಠಿ ಇಷ್ಟ ಅಲ್ಲ? ಸಾಕು ಸಾಕು ಶುಂಠಿ ಸಾಕು. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಸೊ ಈಗ ನೀರು ಹಾಕಿ ಕಲಿಸ್ಬೇಕು. ನೀರ್ ನೀರು ಹಾಕ್ಬೇಕಲ್ವಾ? ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಕೈಯಲ್ಲಿ ಮಿಕ್ಸ್ ಮಾಡ್ಬೇಕು, ಯಾಕೆಂದ್ರೆ ಅವಲಕ್ಕಿ ಗಂಟ ದಪ್ಪ ಆಗ್ಬಿಟ್ಟಿರುತ್ತೆ. ಸೊ ಅದ್ರ ಜೊತೆಗೆ ಇದೆಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ನಾನು ಕರಿತೀನಿ. ಹಾ ಬಾ. ಸೊ ಇದನ್ನ ಆಂಬೊಡೆ ತರ ರೋಲ್ ಮಾಡ್ಕೊಂಡು ಪ್ರೆಸ್ ಮಾಡಿ, ಮಾಮೂಲಿ ನಾವು ಮನೇಲಿ ಬೇರೆ ಆಂಬೊಡೆಗಳನ್ನ ಮಾಡ್ತೀವಲ್ಲ, ಕಡಲೆಬೇಳೆ ಆಂಬೊಡೆ, ಅದೇ ತರ ಮಾಡಿ ಅದನ್ನು ಎಣ್ಣೆಯಲ್ಲಿ ಕರಿಯಕ್ಕೆ ಬಿಡ್ಬೇಕು. ಅವ್ರಿಗೆ ಅಂದ್ರೆ ಅವ್ರಿಗೆ ತಿನ್ನಕ್ ಅರ್ಜೆಂಟು. ನಾನು ಅದನ್ನೇನಾದ್ರು ಮಾಡ್ತಾರೆ ಇವಾಗ ಬೇರೆ ಇಲ್ಲ ಇಲ್ಲ. ಅವಾಗ್ಲೇ ಹೇಳ್ತಾ ಇದ್ರಿ ನೀವು ಕೂಡ ಸಂಗೀತ ಕಲ್ತಿದ್ದೀರಾ ಅಂತ. ಇಬ್ರು ಸೇರಿ ಒಂದು 2 ಸಾಲ ಹಾಡ್ಬೋದಾ? ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಜಾದ್ರಿಗೆ ಕೈಬಳೆಯ ತೊಡಿಸಿ, ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ, ಪ್ರೀತಿಸುವೆನು ಈ ಜೀವ ಬೆರೆಸಿ. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ, ನಮ್ಮ ಪ್ರೀತಿಗೆರಡೆ ಅಕ್ಷರ, ಅದರಾಳ ಗೌರಿ ಶಂಕರ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ನಾವು ಮನೆಯಲ್ಲೂ ಕೂಡ ಈ ರೀತಿ ಅಡಿಗೆ ಮಾಡ್ಕೊಂಡು ಹಾಡ್ತಾ ಇರ್ತೀವಿ. ಅದಲ್ವಾ? ಹಾಡು ಅಂದ್ರೆ ಅದು ಜುಗಲ್ಬಂದಿ ಆಗಿರುತ್ತೆ, ಕಾಂಪಿಟೇಷನ್ ಆಗಿರುತ್ತೆ ಅದು. ಸೂಪರ್. ಈಗ ಇದನ್ನ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಖಂಡಿತ. ಸೊ ಎಕ್ಸ್ಟ್ರಾ ಆಯಿಲ್ ಇದ್ರೆ ತೆಗ್ದ್ಬಿಡೋಣ. ಖಂಡಿತ ಖಂಡಿತ. ಸೊ ಈಗ ನಮ್ಮ ಕಡೆಯಿಂದ ಅವಲಕ್ಕಿ ಆಂಬೊಡೆ ಈಗ ನಿಮ್ಗೆ ಸವಿಯಲು ಸಿದ್ಧ. ಓ ಸೋ ನೈಸ್. ಅನಿರುದ್ಧ್ ಮತ್ತೆ ಅವ್ರ ತಾಯಿ ಮಾಡಿರುವಂತ ಅವಲಕ್ಕಿ ಆಂಬೊಡೆ ಸಿದ್ಧ. ಟ್ರೈ ಮಾಡ್ತಾ ಇದೀನಿ. ಎಕ್ಸಲೆಂಟ್, ಸೂಪರ್ ಎಕ್ಸಲೆಂಟ್, ಸೂಪರ್ ಸೂಪರ್ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಸೂಪರ್. ನಿಜವಾಗ್ಲೂ ಈರುಳ್ಳಿ ಇರ್ಬೋದು, ನೀವು ಹಾಕಿದ್ದ ರವೆ ಅದ್ರ ಮೇಲೆ ಕ್ರಿಸ್ಪ್ ಆಗಿ ಕೂತ್ಕೊಂಡಿದೆ, ಗರಿ ಗರಿ ಅಂತಿದೆ, ಬಾಯಲ್ಲಿ ನೀರು ಉರ್ತಾ ಇದೆಯಾ? ವೀಕ್ಷಕರು ನೋಡ್ದಲ್ಲ, ನಿಜವಾಗ್ಲೂ ಈ ಅವಲಕ್ಕಿ ಆಂಬೊಡೆ ನಾವು ರೆಗ್ಯುಲರ್ ಆಗಿ ಆಂಬೊಡೆ ತಿಂತೀವಿ, ಆದ್ರೆ ಇದು ವಿಶೇಷವಾಗಿದೆ. ಅವಲಕ್ಕಿಲಿ ಮಾಡಿರಂತೂ ಮನೇಲಿ ನೀವು ಟ್ರೈ ಮಾಡಿದ್ರಂತೂ ಖಂಡಿತ ಪ್ರತಿಯೊಬ್ರು ಬೇಗ 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 ಖಾಲಿ ಮಾಡ್ಬಿಡ್ತಾರೆ. ಅವಲಕ್ಕಿ ಆಂಬೊಡೆ ಮಾಡುವ ವಿಧಾನ: ಪುಡಿ ಮಾಡಿ ನೆನೆಸಿದ ಅವಲಕ್ಕಿನ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನಾ ಸೊಪ್ಪು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಅದನ್ನ ವಡೆ ತರ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದು ತೆಗೆದರೆ ಅವಲಕ್ಕಿ ಆಂಬೊಡೆ ಸವಿಯಲು ಸಿದ್ಧವಾಗಿದೆ. ಸೊ ಈಗ ನಮ್ಮ ನೆಕ್ಸ್ಟ್ ರೌಂಡ್ ಈಸಿ ರೌಂಡ್. ಅದರಲ್ಲಿ ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಏನು ಅಂತಂದ್ರೆ ಸುಲಭವಾದಂತ ರೆಸಿಪಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ರೆಸಿಪಿ ಅಂದ್ರೆ ಖರ್ಜೂರದ ಪಾಯಸ. ಖರ್ಜೂರದ ಪಾಯಸ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಖರ್ಜೂರ, ಹಾಲು, ಕೊಬ್ಬರಿ, ತುಪ್ಪ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ ಹಾಗೂ ಏಲಕ್ಕಿ ಪುಡಿ ಬೇಕು. ಶುರು ಮಾಡ್ಕೊಳ್ಳೋಣ. ಖಂಡಿತ. ಫಸ್ಟ್ ಏನ್ ಬೇಕು ನಿಮ್ಗೆ? ನನಗೊಂದು ಪಾತ್ರೆ ಕೊಡಿ, ಹಾಲು ಕಾಯಿಸ್ಕೊಳ್ಳೋಣ. ಸುಮಾರು ಒಂದು ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡ್ರೆ ಓಕೆ, ಕಾಯಿಸೋವರೆಗೂ ಕಾಯ್ಬೇಕು. ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಖರ್ಜೂರ ಅದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು. ನೆಂದಿರ್ತಕ್ಕಂಥ ಖರ್ಜೂರ, ನಾನು ಖರ್ಜೂರನ ಆಗ್ಲೇ ಹಚ್ಚಿಟ್ಕೊಂಡು ನೆನ್ಸಿದೀನಿ. ಇದಾದ ನಂತರ ಕೊಬ್ಬರಿ ರುಬ್ಬೋದಕ್ಕೆ, ಮತ್ತೆ ಬೆಲ್ಲ ನಾವು ಜಾಸ್ತಿ ಹಾಕೋದು ಬೇಡ, ನಾನು ಕಮ್ಮಿ ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಖರ್ಜೂರದಲ್ಲೇ ಸ್ವೀಟ್ ಇರುತ್ತೆ. ಇದನ್ನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಬಾಯಿಗೇನು ಸಿಗದೆ ಇರೋ ತರ ನುಣ್ಣಗೆ ರುಬ್ಕೋಬೇಕು. ಇದನ್ನ ಸ್ವಲ್ಪ ನಾವು ಬಾಣ್ಲೆಲ್ಲ ಇಟ್ಕೊಂಡ್ಬಿಟ್ಟು ತುಪ್ಪ, ಇದು ಗೋಡಂಬಿ, ದ್ರಾಕ್ಷಿ ಅದನ್ನ ಕರ್ಕೊಂಡ್ಬಿಡೋಣ. ಮತ್ತೆ ಇದು ಖರ್ಜೂರದಲ್ಲಿ ಮಕ್ಕಳಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ, ಈ ಖರ್ಜೂರದಲ್ಲಿ ಇದಕ್ಕೆ ಎಲಿಮೆಂಟ್ಸ್ ಜಾಸ್ತಿ, ರಿಚ್ ಇನ್ ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಆಮೇಲೆ ಕೆಲವೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವೇನ್ ಕರಿತೀವಿ, ಅದು ಇದ್ರಲ್ಲಿಗೆ ತುಂಬಾ ಖರ್ಜೂರದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಒಂದು
2 ಸ್ಪೂನ್ ಅಷ್ಟು ದ್ರಾಕ್ಷಿ ಹಾಕ್ಬೋದು, ಒಂದು ಖಂಡಿತ 1-2 ಸ್ಪೂನ್ ಹಾಕ್ಬೋದು. ಅಷ್ಟು ಗೋಡಂಬಿ. ಎಷ್ಟು ಜಾಸ್ತಿ ಎಷ್ಟು ಜಾಸ್ತಿ ಹಾಕಿದ್ರು ಟೇಸ್ಟ್ ಆಗಿದೆ. ಇದು ಆಫ್ ಮಾಡ್ಕೊಂಬಿಡೋಣ. ಈಗ ಹಾಲು ಕುದ್ಮೇಲೆ ಒಂದು ರೌಂಡು ಸೊ ತಳ ಹಿಡಿದೇ ಇರೋ ಹಂಗೆ ನೋಡ್ಕೊಂಡು ಆನಂತರ ಈ ರುಬ್ಬಿದ ಮಿಶ್ರಣ ಇರುತ್ತಲ್ಲ ಇದನ್ನ ಹಾಲೊಳಗಡೆ ಹಾಕೋಬೇಕು. ಇದನ್ನು ಸೊ ರುಚಿಗೆ ಮತ್ತೆ ನಾವು ಎಷ್ಟು ಬೇಕೋ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೋಬಹುದು. ಅದನ್ನ ಗಾರ್ನಿಶ್ ಮಾಡೋಣ. ಈಗ ಕಡೇವಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಇದೆಯಲ್ಲ ಅದನ್ನ ಹಾಕ್ಬೇಕು ನಾವು. ಹಾಕಿದ್ರೆ ಹೌದು ಟೇಸ್ಟ್. ಏಲಕ್ಕಿ ಹಾಕಿ ತುಂಬಾ ಕುದಿಸ್ಬಿಟ್ರೆ ಆ ಏಲಕ್ಕಿದು ಫ್ಲೇವರ್ ಹೊಟ್ಟೋಗುತ್ತೆ ಅದರದ್ದು. ಸೊ ಕಡೆಯಲ್ಲಿ ಹಾಕಿದ್ರೆ ಅದಲ್ಲೇ ಉಳ್ಕೊಳ್ಳುತ್ತೆ. ಇವಾಗ ಗೋಡಂಬಿ ದ್ರಾಕ್ಷಿ ಸಮೇತ ಖರ್ಜೂರದ ಪಾಯಸ ರೆಡಿಯಾಗಿದೆ. ಫ್ಯಾಂಟಾಸ್ಟಿಕ್. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಅನಿರುದ್ಧ್ ಮತ್ತೆ ಅವ್ರ ತಾಯಿಯವರು ಇಬ್ರು ಸೇರ್ಕೊಂಡು ಖರ್ಜೂರದ ಪಾಯಸ ಮಾಡಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಘಮ 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 ಅಂತಿದೆ. ಅದ್ಭುತವಾಗಿದೆ. ಎಕ್ಸಲೆಂಟ್ ಟೇಸ್ಟ್. ಆ ತುಪ್ಪ ಇರ್ಬೋದು, ಆಮೇಲೆ ಖರ್ಜೂರ ತರಿತರಿಯಾಗಿ ಸಿಗ್ತಾ ಇದೆ, ಅಂಡ್ ಆ ಫ್ಲೇವರು ಗಮ್ಲು ಎಲ್ಲಾನು ಸೂಪರ್ ಆಗಿದೆ. ಖರ್ಜೂರದ ಪಾಯಸ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಖರ್ಜೂರ, ಕೊಬ್ಬರಿ, ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ. ಕುದಿಯುತ್ತಿದ್ದ ಹಾಲಿಗೆ ರುಬ್ಬಿಕೊಂಡಿದ್ದ ಮಿಶ್ರಣ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿ. ಅದನ್ನ ಸರ್ವಿಂಗ್ ಬೌಲ್ಗೆ ಹಾಕಿಕೊಂಡು ತುಪ್ಪದಲ್ಲಿ ಹುರಿದುಕೊಂಡಿದ್ದ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಖರ್ಜೂರದ ಪಾಯಸ ರೆಡಿ. ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ನಂಗೆ ಫಸ್ಟ್ ಆಫ್ ಆಲ್ ಖುಷಿ ಆಯ್ತು. ಯಾಕಂದ್ರೆ ನಂಗೆ ತಿನ್ನಕ್ ತುಂಬಾ ಇಷ್ಟ. ಅದು ಎಲ್ಲರಿಗೂ ಗೊತ್ತಿದೆ. ತಿನ್ನಕ್ ತುಂಬಾ ಇಷ್ಟ, ಹಾಗೆ ಅಡ್ಗೆ ಮಾಡೋಕ್ಕೂ ತುಂಬಾ ಇಷ್ಟ. ಪ್ಲಸ್ ನಾನ್ ಮಾಡಿದ ಅಡ್ಗೆನ ನಾನ್ ತಿನ್ನಕ್ ಇನ್ನ ಇಷ್ಟ. ಹಾಗಾಗಿ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಸೊ ಹೇಗ್ ಅಡ್ಗೆ ಮಾಡ್ಬೋದು ಅಂತ ಕಲ್ತ್ಕೋಬಹುದು, ಹೇಗ್ ಅಡ್ಗೆ ಮಾಡಿ ಹೇಗ್ ಮಿಸ್ಟೇಕ್ ಆಗತ್ತೆ ಅಂತಾನು ನೋಡ್ಕೋಬಹುದು. ಸೊ ನಾನ್ ಜಿ ಕನ್ನಡ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಗ್ಗರಣೆ ಡಬ್ಬಿ ನಾನು ರೆಗ್ಯುಲರ್ ಆಗಿ ನೋಡ್ತೀನಿ. ಹೊಸ ಹೊಸ ರೆಸಿಪೀಸ್ ಕೂಡ ಕಲ್ತಿದ್ದೀನಿ. ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ನಾನು ಕೆಲವು ಹೊಸ ರೆಸಿಪೀಸ್ ಕೂಡ ಕಲ್ತಿದ್ದೀನಿ. ತುಂಬಾ ಒಳ್ಳೆ ಕಾರ್ಯಕ್ರಮ ಇದು. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ತುಂಬಾ ಸಂತೋಷ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಿಮ್ಮ ಮಗನ ಮೇಲೆ ನೀವು ಸಾಕಷ್ಟು ಪ್ರೀತಿ ಇಟ್ಟಿದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ ನೀವು ಎಲ್ಲಾ ಕ್ಷೇತ್ರದಲ್ಲೂ ಜೈವಾಗ್ಲಿ. ಎಲ್ಲ ಬಳಗದವರೆಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಆಶು ಬೆದ್ರಾ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅನಿರುದ್ಧ್ ಮತ್ತೆ ಅವ್ರ ತಾಯಿ ಬಂದು 4 ಫ್ಯಾಂಟಾಸ್ಟಿಕ್ ರೆಸಿಪೀಸ್ ನ ಮಾಡಿದ್ರು. ಸೂಪರ್ ಟೇಸ್ಟ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಿಮ್ಮ ಒಂದು ಭಾವಚಿತ್ರ ಮತ್ತೆ 4 ಒಳ್ಳೆ ರೆಸಿಪೀಸ್ ನ ನಮ್ಮ ಇಮೇಲ್ ವಿಳಾಸಕ್ಕೆ ಕಳಿಸ್ಕೊಡಿ. ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಮನೆ ಹುಡುಗ ಹರೀಶ್ ರಾಜ್, ಸೈನಿಂಗ್ ಆಫ್. ಟೇಕ್ ಕೇರ್.